ಏನು ಶರಾವತಿ ಭಾಗದ ಮುಳುಗಡೆ ಪ್ರದೇಶದ ಜನರಿಗೆ ಭಾಳಷ್ಟು ದಿನಗಳ ಬೇಡಿಕೆಯಾದಂಥ ಕರೂರು ಹೋಬಳಿ ತುಮ್ರಿ ಬ್ಯಾಕ್ವರ್ಡ್ ಭಾಗದ ಜನರಿಗೆ ಸೇತುವೆಗೆ ಸಂಬಂಧಪಟ್ಟಂಗೆ ಭಾಳಷ್ಟು ದಿನಗಳ ಬೇಡಿಕೆನ ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಹಾಗೂ ಸಂಸದರಾದ ಬಿ ರಾಘವೇಂದ್ರ ಅವರು ಹಾಗೂ ಕೇಂದ್ರ ಸರ್ಕಾರದ ಮಾನ್ಯ ಸಚಿವರಾದ ನಿತಿನ್ ಗಡ್ಕರಿ ಅವರು ಸಹ ಇದಕ್ಕೆ ಸಾಕಷ್ಟು ಸ್ಪಂದಿಸಿದ್ದಾರೆ. ಇವರೆಲ್ಲರ ಒತ್ತಾಸೆಯಿಂದ ಇವತ್ತು ಸೇತುವೆ ಆಗಿದೆ. ಸೇತುವೆ ಉದ್ಘಾಟನೆ ಆಗ್ತಾಯಿರೋದು ಇವತ್ತು ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ದೇಶದ 2ನೇ ಅತಿ ದೊಡ್ಡ ಸೇತುವೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಹೆಮ್ಮೆ ವಿಚಾರ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೇತುವೆ ಆಗ್ತಾಯಿರೋದು. ಈ ಸೇತುವೆ ಭಾಳಷ್ಟು ಜನರಿಗೆ, ಆ ಮುಳುಗಡೆ ಭಾಗದ ಭಾಳಷ್ಟು ಜನರಿಗೆ ಅನುಕೂಲ ಆಗೋ ದಿಕ್ಕಿನಲ್ಲಿ ಇದು ಸಾಗಿದೆ. ಇವತ್ತು ಆ ದಿನ ಉದ್ಘಾಟನೆ ಆಗ್ತಾಯಿದೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಈ ಸೇತುವೆಗೆ ಸಂಬಂಧಪಟ್ಟಂಗೆ ಈ ಹೆಸರುಗಳ ಬಗ್ಗೆ ಸಾಕಷ್ಟು ದಿನ ಬೆಳಗಾದರೆ ಪೇಪರ್ನಲ್ಲಿ ಹೆಸರುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಈಗಾಗಲೇ ಮಾನ್ಯ ಸಂಸದರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಎಲ್ಲರೂ ಸ್ಪಷ್ಟಪಡಿಸಿದ್ದಾರೆ. ಯಾಕೆಂದರೆ ಅವರೇ ಇದರ ರೂವಾರಿಗಳು, ಅವರೇ ಇದನ್ನು ಇಚ್ಛಾಶಕ್ತಿಯಿಂದ ತಂದವರು, ಅವರೇ ಇದನ್ನು ಸ್ಪಷ್ಟಪಡಿಸಿದ ಮೇಲೆ ಈ ಹೆಸರಿಗೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋದು ಅನವಶ್ಯಕ ಅನಿಸುತ್ತೆ. ಯಾಕೆಂದರೆ ಹೆಸರಿಗಿಂತ ಮುಖ್ಯ ಕೆಲಸ ಇಂಪಾರ್ಟೆಂಟ್ ಅಂಥೇಳಿ ಆ ಕೆಲಸನ ನಿರ್ವಹಿಸಿ ಆ ಕೆಲಸನ ಇವತ್ತು ಉದ್ಘಾಟನೆ ಮಾಡ್ತಾರೆ ಅಂಥವ್ರು. ಈಗ ಅವರೇ ಸ್ಪಷ್ಟಪಡಿಸಿದ ಮೇಲೆ ಈ ಹೆಸರಿಗೆ ಸಂಬಂಧಪಟ್ಟಂಗೆ ಪ್ರತಿದಿನ ತಿಕ್ಕಾಟದಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಅನಿಸುತ್ತೆ. ಕೆಲಸ ಆಗಿದೆ, ಕೆಲಸನೇ ಭಾಳ ಮುಖ್ಯ, ಇಲ್ಲಿ ಹೆಸರೆಲ್ಲ ಮುಖ್ಯ. ಅವರೇ ಸ್ಪಷ್ಟಪಡಿಸಿ ಆಗಿದೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡೋದು ಏನು ಉಪಯೋಗ ಇಲ್ಲ ಅಂತ ಅನಿಸುತ್ತೆ. ಅಭಿವೃದ್ಧಿ ಕಾರ್ಯಗಳಾಗಬೇಕು, ಅಭಿವೃದ್ಧಿಯ ಕೆಲಸಗಳಾಗಬೇಕು, ಬಿಟ್ಟರೆ ಹೆಸರಿನಿಂದ ಏನು ಪ್ರಯೋಜನ ಇಲ್ಲ. ಆ ದಿಕ್ಕಿನಲ್ಲಿ ಅಭಿವೃದ್ಧಿ ಹರಿಕಾರರು ಅಂತಲೇ ಹೇಳ್ಬೋದು. ಮಾನ್ಯ ರಾಘವೇಂದ್ರ ಅವರು, MP ರಾಘವೇಂದ್ರ ಅವರು ಅಭಿವೃದ್ಧಿ ಕೆಲಸದ ಕಡೆ ಗಮನ ಕೊಟ್ಟಿದ್ದಾರೆ, ಬಿಟ್ಟರೆ ಹೆಸರುಗಳ ಗಮನ ಕೊಟ್ಟಿಲ್ಲ ಅವರು. ಹಾಗಾಗಿ ಸುಮ್ಮನೆ ಹೆಸರಿನ ಬಗ್ಗೆ ಚರ್ಚೆ ಮಾಡಿ ಅಭಿವೃದ್ಧಿ ಕೆಲಸ ಸೈಡಿಗೆ ಹೋಗೋದು ಬೇಡ ಅಂತ ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು. ಸಿಗಂದೂರು ಬ್ರಿಡ್ಜ್ ಆಗಿರೋದಂದರೆ ನಮಗೆ ತುಂಬ ಖುಷಿಯಾಗಿದೆ. ಆದರೆ ತುಂಬ ವರ್ಷದಿಂದ ಅದು ಪೆಂಡಿಂಗ್ ಇತ್ತು. ಈಗ ಆಗಿದ್ದರಿಂದ ತುಂಬ ಈಗ ಜನರಿಗೆ ಹೆಲ್ಪ್ ಆಗುತ್ತೆ. ಓಡಾಡಲಿಕ್ಕೆಲ್ಲ ಯಾವಾಗ ಬೇಕು ಆವಾಗ ಹೋಗ್ಬೋದು. ಮತ್ತು ಮಂಗಳೂರಿಗೆ ಹೋಗೋ ರೂಟ್ ಭಾರಿ ಹತ್ತಿರ ಆಗುತ್ತಂತೆ, ಒಂದು 70 ಕಿಲೋಮೀಟ್ರಿನ ಸೇವ್ ಆಗುತ್ತಂತ ಹೇಳ್ತಾರೆ. ಆದರೆ ಅದು ಆಗಿದ್ದರಿಂದ ತುಂಬ ಒಳ್ಳೆಯದಾಯ್ತು. ಈ BJP ಸರ್ಕಾರ ಬಂದ ಮೇಲೆ ಆಗಿರೋದದು ತುಂಬಾ ಖುಷಿ ಇದೆ. ಮತ್ತು ಮೊದಲೆಲ್ಲ ಹಳ್ಳಿ ಜನರಿಗೆ ಹೋಗಲಿಕ್ಕೆಲ್ಲ ತುಂಬ ತೊಂದರೆ ಆಗೋದು. ಮತ್ತು ಬಾರ್ಜಲ್ಲಿ ಹೋಗಬೇಕಿತ್ತು, 5 ಗಂಟೆ ನಂತರ ಅದು ಬಾರ್ಜ್ ಇರೋದಿಲ್ಲಾಗಿತ್ತು. ಈಗ ಆಗಿದ್ದರಿಂದ ಎಲ್ಲರಿಗೂ ಸ್ವಲ್ಪ ಭಾಳ ಹೆಲ್ಪು. ಮತ್ತು ಎಲ್ಲ ವೆಹಿಕಲ್ಲಿಗೆಲ್ಲ ತುಂಬ ಹತ್ತಿರ ಆಗುತ್ತೆ ಹೋಗಲಿಕ್ಕೆ ಮಂಗಳೂರಿಗೆಲ್ಲ. ಮತ್ತು ಈ BJP ಸರ್ಕಾರದಿಂದ ಆಗಿರೋದು. ಮತ್ತು ಈ ಸಿಗಂದೂರು ದೇವಸ್ಥಾನದ ಒಂದು ಅದು ಏನೋ ಇರ್ಬೋದು ಅದರಲ್ಲಿ ಓಪನ್ ಆಗಿರೋದಂದರೆ ಎಲ್ಲ ಖುಷಿಯಾಗಿದೆ. ಆದರೆ ಅದಕ್ಕೆ ಸಿಗಂದೂರು ದೇವಸ್ಥಾನದ ಹೆಸರು ಹಾಕಿದರೆ ಚೆನ್ನಾಗಿರುತ್ತೆ. ಆದರೆ ರಾಜಕೀಯದವ್ರದ್ದು ಹೆಸರು ಹಾಕಿದರೆ ಅವ್ರ ಮನೆ ಸೊತ್ತಲ್ಲ ಅದು. ಈಗ ಹಾಗಾಗಿ ದೇವಸ್ಥಾನದ ಹೆಸರು ಹಾಕಿದರೆ ತುಂಬ ಒಳ್ಳೆಯದು. ಎಲ್ಲರೂ ಒಪ್ಕೊಳ್ತಾರೆ ಇದನ್ನು. ರಾಜಕೀಯದವರು ಹೆಸರು ಹಾಕಿದರೆ ಅದು ಒಪ್ಕೊಳ್ಳೋದು ಕಷ್ಟ ಆಗುತ್ತೆ. ಈಗ ಕಾಂಗ್ರೆಸ್ನವರು ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ, BJP ಅವರು ತಾವು ಮಾಡಿದ್ದಂತ ಹೇಳ್ತಾರೆ. ಆ ಗುದ್ದಾಟ ಮಾಡೋದಕ್ಕಿಂತ ಚೆನ್ನಾಗಿರುತ್ತೆ ಅಂದರೆ ಸಿಗಂದೂರು ದೇವಸ್ಥಾನದ ಹೆಸರನ್ನು ಹಾಕಿದರೆ ತುಂಬ ಒಳ್ಳೆಯದು. ಇವತ್ತು ಸಿಗಂದೂರೇಶ್ವರಿ ಇಲ್ಲಿ ಬ್ರಿಡ್ಜ್ ಉದ್ಘಾಟನೆ ಆಗಿದೆ. ಎಲ್ಲರಿಗೂ ಸಂತಸದ ಸುದ್ದಿನೇ ಇದು ವಿಷಯನೇ. ಆದರೆ ರಾಜಕೀಯವಾಗಿ ಅವ್ರದ್ದು ಇವ್ರದ್ದು ಅಂತ ರಾಜಕಾರಣಿಗಳ ಹೆಸರು ಇಡೋದಕ್ಕಿಂತ ಆ ದೇವಿ ಮಹತ್ವ ಚೆನ್ನಾಗಿದೆ. ಆ ದೇವ್ರ ಹೆಸರು ಇಡೋದು ಭಾಳ ಉತ್ತಮ ನನ್ನ ಅನಿಸಿಕೆ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಬ್ರಿಡ್ಜು ಇವತ್ತು ಓಪನ್ ಆಗ್ತಾ ಇದೆ. ಆದರೆ ರಾಜಕಾರಣಿಗಳ ಹೆಸರು ಇಡೋದು ಅಂಥದ್ದು ಸೂಕ್ತ ಅಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಅದರಲ್ಲಿ ಏನಪ್ಪ ಅಂದರೆ ಪುರಾತನ ದೇವಸ್ಥಾನದ ಹೆಸರು ಇಡೋದೇ ತುಂಬ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ನೀವು ಬ್ರಿಡ್ಜ್ ಕಟ್ಟಿದ್ದೀರಾ, ಆದರೆ ಅದು ಗೌರ್ಮೆಂಟ್ರಿಂದಲೇ ಆಗಿರೋದು, ಯಡಿಯೂರಪ್ಪನ ಕಾಲದಲ್ಲೇ ಆಗಿರೋದು. ಅದಕ್ಕೆ ಅದು ಈಗ ನೀವು ಮನಸ್ಸು ಮಾಡಿದರೆ ಯಡಿಯೂರಪ್ಪನ ಹೆಸರು ಇಡಬೇಕು ಅಂತೆಲ್ಲ ಒತ್ತಾಯ ಇದೆ. ಆದರೆ ಸಿಗಂದೂರು ಚೌಡೇಶ್ವರಿ ಅನ್ನೋದು ಹೆಸರಿಟ್ಟಿದ್ರೆ ಭಾಳ ಒಳ್ಳೆಯದು ಅಂತ ನಮಗನ್ನಿಸುತ್ತೆ. ಯಾಕೆಂದರೆ ಆ ದೇವಿಯ ಪವರು ಅಷ್ಟು ಚೆನ್ನಾಗಿದೆ. ಅದರಿಂದ ಆ ದೇವರ ಹೆಸರಿಟ್ಟು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಈಗ ನಿಮ್ಮ ಸಾರ್ವಜನಿಕರು ಏನು ಹೇಳ್ತಾರೋ ಕೇಳ್ಕೊಂಡು ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಸಿಗಂದೂರೇಶ್ವರಿ ದೇವಸ್ಥಾನ ಸೇತುವೆ ಆಗಿದೆ, ಭಾರಿ ಸಂತೋಷದ ವಿಷಯ. 60 ವರ್ಷ ಹೋರಾಟ ಮಾಡಿ ಇವತ್ತು ನಮ್ಮ ರಾಜಕಾರಣಿಗಳು ಕಣ್ಣು ತೆರೆಸಿ ಮಾಡಿದ್ದಾರೆ. ಸಂತೋಷ. ಜನಗಳ ದುಡ್ಡು ಜನಗಳ್ದಿದ್ದು. ಅದಕ್ಕೆ ಆ ತಾಯಿ ಹೆಸರೇ ಇಡಬೇಕು, ಸಿಗಂದೂರೇಶ್ವರಿ ದೇವಸ್ಥಾನದ ಹೆಸರೇ ಇಡಬೇಕು ನಮ್ಮ ಲೆಕ್ಕದ ಪ್ರಕಾರ. ಜನಗಳ ಅಭಿಪ್ರಾಯ ಯಾವ ಥರ ಇದೆ ಏನು ನಮಗೆ ಗೊತ್ತಿಲ್ಲ. ನನ್ನ ಲೆಕ್ಕದ ಪ್ರಕಾರ ಸಿಗಂದೂರೇಶ್ವರಿ ದೇವಸ್ಥಾನದ ಹೆಸರೇ ಇಡಿ ಅಂತೇಳಿ. ನಮ್ಮ ಹೆಸರು ನಮ್ಮದು ಶಾಶ್ವತವಾಗಿ ಇರಬೇಕು ಅಂತಾರೆ. ಯಾರು ಶಾಶ್ವತವಾಗಿ ಇರಲ್ಲ ಇಲ್ಲಿ.
ರಾಜಕೀಯ ವ್ಯಕ್ತಿಗಳು ಎಷ್ಟೋ ಕಣ್ಮರೆ ಆಗಿಬಿಟ್ಟಿದ್ದಾರೆ. ಒಳ್ಳೊಳ್ಳೆ ನಾಯಕರುಗಳು ಕಣ್ಮರೆ ಆಗಿದ್ದಾವೆ. ಹಂಗಾಗ್ಬಿಟ್ಟು ಅವ್ರದ್ದು ಹೆಸರಿನ ಅವಶ್ಯಕತೆ ಇಲ್ಲ ನಮ್ಮ ಲೆಕ್ಕದ ಪ್ರಕಾರ. ಸುಮ್ಮನೆ ಹೆಸರು ಇಡೋದು ಅವ್ರದ್ದೇ ಒಂದು ಇದು, ಅವ್ರದ್ದು ನಮ್ಮ ಹೆಸರು ಶಾಶ್ವತವಾಗಿ ಇರಬೇಕು ಅಂದರೆ ಅವರು ಅಂಥದ್ದು ಒಳ್ಳೊಳ್ಳೆ ಕೆಲಸ ಮಾಡಿದಾರಾ ಅದು ಮುಖ್ಯವಾಗುತ್ತೆ. ಎಲ್ಲ ರಾಜಕಾರಣಿಗಳು ಭ್ರಷ್ಟರಾಗಿ ಹೋಗ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ನಾಯಕರು ಭ್ರಷ್ಟರೇ ಇವತ್ತು. ಯಾರು ಅವರು ಇವರು ಅನ್ನೋ ಪ್ರಶ್ನೆನೇ ಇಲ್ಲ, ಆ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಯಾರಾದರೂ ಲಕ್ಷಾಂತರ ಕೋಟಿಗಳು ಆಸ್ತಿ ಮಾಡಿಬಿಟ್ಟಿದ್ದಾರೆ. ಜನ ಸಾಮಾನ್ಯ ಸಾಯ್ತಾ ಇದ್ದಾರೆ ಇವತ್ತಿನ ಲೆಕ್ಕದಲ್ಲಿ. ಇವತ್ತಿನ ದಿನ ಶಿವಮೊಗ್ಗದ ಸಿಗಂದೂರು ಸೇತುವೆ ಓಪನಿಂಗ್ ಆಗ್ತಾಯಿದೆ. ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಹಿರಿಯ ರಾಜಕಾರಣಿ ರಾಜ್ಯ ಕಂಡ ಅಪ್ರತಿಮ ರಾಜಕಾರಣಿಯಾದ BS ಯಡಿಯೂರಪ್ಪನವರು ಕೂಡ ಈ ಒಂದು ಸೇತುವೆ ಪ್ರಾರಂಭ ಆಗಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಇದು ನಮ್ಮ ಮಲೆನಾಡಿನ ಜನತೆ ಆಗ್ಬೋದು, ನಮ್ಮ ರಾಜ್ಯದ ಜನತೆ ಆಗ್ಬೋದು, ನಮ್ಮ ದೇಶಕ್ಕೂ ಕೂಡ ಹೆಮ್ಮೆ ವಿಚಾರ. ಯಾಕಂದರೆ ನಮ್ಮ ದೇಶದ 2ನೇ ಅತ್ಯುತ್ತಮ ಉದ್ದದ ಸೇತುವೆ ಇದಾಗಿದೆ. ಹಾಗಾಗಿ ಈ ಒಂದು ಸೇತುವೆ ಪ್ರಾರಂಭ ಆಗಿದಾಗಿಂದ ಜನರಿಗೆ ಬಹಳಷ್ಟು ಅನುಕೂಲವಾಗಲಿದೆ. ಇದಕ್ಕೆ ಹೆಸರುಗಳನ್ನು ಏನಿಡಬೇಕು ಅನ್ನೋ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾಯಿದೆ. ಈ ಒಂದು ಚರ್ಚೆಯನ್ನು ನಮ್ಮ ಹಿರಿಯರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಸಿಗಂದೂರು ದೇವಿ ಆಗಿರ್ಬೋದು ಅಥವಾ ನಮ್ಮ ಯಡಿಯೂರಪ್ಪನವ್ರ ಹೆಸರಿಟ್ಟರೆ ತಪ್ಪಾಗಲಾರ್ದು ಅಂತ ಕಾಣಿಸುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ತೀರ್ಮಾನವನ್ನು ಎಲ್ಲರೂ ಕೂತ್ಕೊಂಡು ಒಮ್ಮತದಿಂದ ತೀರ್ಮಾನ ತಗೋಬೇಕು ಅಂಥೇಳಿ ನನ್ನ ಅನಿಸಿಕೆ. ಈಗ ಹೊಸ ಸೇತುವೆಗೆ ಏನು ಹೆಸರಿಡಬೇಕು ಅಂತೇಳಿ ಭಾರಿ ಚರ್ಚೆ ಆಗ್ತಾಯಿದೆ. ಒಂದು ದೇವ್ರ ಹೆಸರಿಟ್ರು ಒಳ್ಳೆಯದೇ. ಇಷ್ಟು ವರ್ಷದ ನಂತರ ಸೇತುವೆ ಆಗಿರೋದಕ್ಕೆ ಭಾಳ ಜನದ ಪರಿಶ್ರಮ ಇದೆ. ಅವ್ರ ಹೆಸರಿಟ್ಟರು ಒಳ್ಳೆಯದೇ. ನೋಡಿ ಯೋಚನೆ ಮಾಡಿ ಹಿರಿಯರೆಲ್ಲ ಕೂತ್ಕೊಂಡು ಏನು ಇಡಬೇಕಂತ ತೀರ್ಮಾನ ಮಾಡಿ ಇಡ್ತೀರೋ ಜನತೆ ಅದು ಒಪ್ಕೊಳುತ್ತೆ. ಅಂದರೆ ಅಲ್ಲಿ ರಾಜಕೀಯ ನಡೀತದೆ. ದೇವಸ್ಥಾನದ್ದು ಅಂತಂದೇಳಿ ಯಾರು ತಿಳ್ಕೊಳಕ್ಕೆ ಹೋಗ್ಬಾರ್ದು. ಕಾಸರವಳ್ಳಿ ಅದು ನಮಗೆ ಹೇಳೋಕ್ಕೂ ಬರೋದಿಲ್ಲ. ಅಲ್ಲಿಂದ ವಿಷಯ ನಮಗೆ ಗೊತ್ತಾಗೋದಿಲ್ಲ. ಆದ್ರೂ ದೇವ್ರ ಹೆಸರು ಇಟ್ಟಿರೋದು ಒಳ್ಳೆಯದೇ. ಆದರೆ ಯಾರಿಗೂ ತೊಂದರೆ ಆಗೋದಿಲ್ಲ. ದೇವ್ರ ಹೆಸರು ಇದೆ ಅಲ್ಲಿ ಇದೆ. ಆ ಜನಗಳಿಗೆಲ್ಲ ಏನು ಒಬ್ರೊಬ್ರು ಒಂದೊಂದು ಥರ ಹೆಸರು ಹೇಳ್ತಿದ್ದಾರೆ. ಆದ್ರೂ ಬೇಡ, ಅದು ದೇವ್ರ ಹೆಸರು ಇಟ್ಟಿದ್ದಾರಲ್ಲ ಅದೇ ಒಂದು ಥರ ಚೆನ್ನಾಗಿದೆ. ಎಲ್ಲ ಕಡೆಯಿಂದ ಬರೋರೆಲ್ಲ ಸಿಗಂಧರೇಶ್ವರಿ ಅಂತಲೇ ಕೇಳೋರು ವಿನ ಅಲ್ಲಿಂದ ನಾವು ಲಾಂಚಲ್ಲಿ ಹೋದ್ವಿ, ಅಲ್ಲಿ ಹೋದ್ವಿ, ಇದು ಕಾಸರವಳ್ಳಿ ಅದು ಅಂತಂದು ಯಾರೂ ಹೇಳೋದೇ ಇಲ್ಲ. ಹೇಳೋದೇ ಸಿಗಂಧರೇಶ್ವರಿ. ಅಲ್ಲಿ ಜನಕ್ಕೆ ಬರೋದೇ ಮುಖ್ಯವಾಗಿ ಬರೋದೇ ಚೌಡೇಶ್ವರಿ ಇದೆ, ದೇವ್ರದೇ ಹೆಸರು ಬರೋದು ವಿನ ಬೇರೆ ಯಾವುದೂ ಬರೋದಿಲ್ಲ. ಅಲ್ಲಿ ಬರ್ತಿರೋದೇ ಅದೇ ಒಂದೇ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆದರೆ ನಾವು ಹೇಳ್ದಂಗೆ ಅಲ್ಲಿ ಏನೂ ನಡೆಯೋದಿಲ್ಲ. ನಾವು ಏನೋ ಒಂದು ತಿಳಿದ ಮಟ್ಟಿಗೆ ಹೇಳ್ತಾ ಇದ್ದೀವಿ ಅಷ್ಟೇ. ಈ ದಿನ ಏನು ಸಾಗರ ಇದರಿಂದ ಹಿನ್ನೀರಿನ ಇದರಲ್ಲಿ ಒಂದು ಏನು ಸೇತುವೆ ಆಗಿದೆ, ತುಂಬ ಸಂತೋಷದ ವಿಚಾರ. ಅದು ನಮ್ಮ ಒಂದು ಶಿವಮೊಗ್ಗದ ಒಂದು ಆಸ್ತಿ ಅಂತಲೇ ಹೇಳ್ಬೋದು. ಆ ಒಂದು ಏನು ಈಗ ಕಾಂಟ್ರವರ್ಸಿ ಏನಿದೆ, ಯಾರು ಹೆಸರು ಇಡಬೇಕು ಆ ಹೆಸರು ಇಡೋದಕ್ಕಿಂತ ಸಿಗಂದೂರು ದೇವರಿಂದನೇ ಒಂದು ಸೇತುವೆ ಆಗಿದೆ ಅಂತ ಹೇಳಿ ಒಂದು ನಂಬಿಕೆ. ಸಿಗಂದೂರು ಸೇತುವೆ ಅಂತ ಇಡೋದೇ ಒಂದು ಸೂಕ್ತ ಅಂತ ಒಂದು ನನ್ನ ಭಾವನೆ. ತುಂಬ ಈ ಬೇರೆ ಅಲ್ಲಿ ಇರತಕ್ಕಂಥ ಎಲ್ಲ ಜನಗಳು ಈ ಕಡೆ ಪೇಟೆನೇ ನೋಡಿರಲಿಲ್ಲ. ಅವರು ಯಾವುದು ಕಾಲುವೆನೇ ಯಾವುದು ಜಾಗನೇ ಇರಲಿಲ್ಲ ದಾರಿಯಲ್ಲಿ. ಇವತ್ತು ಆ ಸೇತುವೆಯಿಂದ ಅನೇಕ ವ್ಯಾಪಾರ ವೃದ್ಧಿಗಾಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂತ ಸಿಗಂದೂರು ಸೇತುವೆ ಅಂತಲೇ ಇಡಬೇಕು ಅಂತ ನಮ್ಮ ಒಂದು ಬಯಕೆ ಅಂತ ನಾನು 2 ಮಾತು ಮುಗಿಸ್ತೇನೆ. ನನ್ನ ವಿನಂತಿ, ಈ ದಿನ ಏನು ಸೇತುವೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಇಡೀ ರಾಜ್ಯದಲ್ಲಿ ಸಮಾಜವಾದಿ ಸಿದ್ಧಾಂತ ಅಂದರೆ ಏನು ಅಂತೇಳಿ ಹೇಳ್ದಂಥ ಶಾಂತವೇರಿ ಗೋಪಾಲ್ ಗೌಡರು ಅವರು ಸಾಗರಕ್ಕೆ ಸಂಬಂಧಪಟ್ಟವರು. ಅವರು ಇಡೀ ರಾಜ್ಯಕ್ಕೆ ಬೇಕಾದಂಥ ವ್ಯಕ್ತಿ. ಅವ್ರ ಹೆಸರನ್ನ ಈ ಸೇತುವೆಗೆ ಇಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿ ಸಾಗರದ ಮತ್ತೋರ್ವ ಹಿರಿಯ ಧುರೀಣರಾದಂಥ ಕಾಗೋಡು ತಿಮ್ಮಪ್ಪನವ್ರ ಹೆಸರನ್ನು ಈ ಸೇತುವೆಗೆ ಇಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೇನೆ. ಅಂಬಾರಗೋಡ್ಲು ಕಳಸವಳ್ಳಿ ಈ ಸಿಗಂದೂರು ಏನು ಈಗ ಹೊಸದಾಗಿ ಕೇಬಲ್ ಸೇತುವೆ ಆಗಿದೆ, ಅದರ ಉದ್ಘಾಟನಾ ಕಾರ್ಯಕ್ರಮ ಈ ದಿನ ಶ್ರೀಯುತ ಕೇಂದ್ರದ ಹೈವೇ ಅಥಾರಿಟಿ ಏನು ಮಿನಿಸ್ಟ್ರು ನಿತಿನ್ ಗಡ್ಕರಿ ಅವರು ಈ ದಿನ ಅದರ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಇದು ನಮ್ಮ ಮಲೆನಾಡಿನ ಭಾಗದ ಜನರಿಗೆ ತುಂಬ ಹೆಮ್ಮೆಯ ವಿಷಯ. ಯಾಕಂದರೆ ನಾವು ಕೂಡ ಅದೇ ವಾತಾವರಣದಲ್ಲಿ ಬೆಳೆದು ಸಣ್ಣ ದೊಡ್ಡವರಾದರೂ ನಾವು ಅದೇ ಪರಿಸರದಲ್ಲಿ.
ಒಂದು ಕಾಲದಲ್ಲಿ ಇಷ್ಟು ವರ್ಷಗಳ ಅದು ಲಾಂಚ್ ಏನು ಓಡಾಡ್ತಿತ್ತು, ನಿಜವಾಗ್ಲೂ ಹೇಳ್ಬೇಕಾದ್ರೆ ಅದೊಂದು ನಮ್ಮ ಆ ಭಾಗದ ಹೆಮ್ಮೆಯ ಒಂದು ವಿಷಯ. ಇವತ್ತಿಗೂ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗದೆ ಇಷ್ಟು ವರ್ಷಗಳ ಕಾಲ ಅದು ಸೇವೆಯನ್ನು ನೀಡಿದೆ. ಆದರೆ ಈ ದಿನ ಹೊಸದಾಗಿ ಉದ್ಘಾಟನೆ ಆಗ್ತಾಯಿದೆ, ತುಂಬ ಸಂತೋಷಕರ ವಿಚಾರ. ನಮ್ಮ ಮಾನ್ಯ MP ಅವರು ಕೂಡ ಈ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಪ್ರಯತ್ನ ಮಾಡಿ ಅದನ್ನು ಕಾರ್ಯಗತ ಮಾಡಿದ್ದಾರೆ. ಇದಕ್ಕೆ ಅವರಿಗೆ ತುಂಬ ಧನ್ಯವಾದ ಹೇಳಲೇಬೇಕು. ಪ್ರಸ್ತುತ ಇನ್ನೂ ಒಂದು ವಿಚಾರ ಅಂದರೆ ಅದಕ್ಕೆ ಸೇತುವೆಗೆ ಏನು ಹೆಸರಿಡಬೇಕು ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. ಅದು ಸಾಮಾನ್ಯವಾಗಿ ಇಷ್ಟು ದಿನಗಳ ಸಿಗಂದೂರು ಸೇತುವೆ ಅಂತಲೇ ಒಂದು ನಮಗೆ ಪ್ರತೀತಿ ಬಂದಿರೋದ್ರಿಂದ ನಮಗೆ ತಿಳಿದ ಮಟ್ಟಿಗೆ ಅದನ್ನು ಸಿಗಂದೂರು ಸೇತುವೆ ಅಂತಲೇ ಆ ದೇವಿಯ ಹೆಸರಲ್ಲಿ ಕರೆದರೆ ಉತ್ತಮ ಅಂಥೇಳಿ ನಮ್ಮ ಒಂದು ಅಭಿಪ್ರಾಯ. ಅದಕ್ಕೆ ಹೇಗೆ ಸರ್ಕಾರ ಮತ್ತು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಸೂಕ್ತವಾದ ಒಂದು ನಿರ್ಧಾರ ತಗೋಬೇಕು ಅಂಥೇಳಿ ಈ ಮೂಲಕ ನಾವು ಅದನ್ನು ಕೇಳ್ಕೊಳ್ತೀನಿ. ನಮಸ್ಕಾರ.